Dear students, today we will begin with the second unit. Second unit is all about the definitions under Goods and Service Act of 2017. GST Act ಅಲ್ಲಿ ಬರುವಂತ ಬೇರೆ ಬೇರೆ ಡೆಫಿನಿಷನ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್ ಅದನ್ನು ನಾವು ಈ ಲೆಸನ್ ಅಥವಾ ಈ ಚಾಪ್ಟರ್ ಅಲ್ಲಿ ಕಲೀಲಿಕ್ಕಿದ್ದೇವೆ. ಸೊ ಟುಡೇ ಐ ವಿಲ್ ಕವರ್ 6 important definitions. So every session we will go on learning new definitions. So the first definition under GST Act that we are learning is the definition of goods. E definition under section 2 subsection 52 of GST Act ಅಲ್ಲಿ ಕೊಡಲ್ಪಟ್ಟಿದೆ. Goods ಅಂದ್ರೆ ಏನು ಅಂತ. Let us go through the definition. Goods means every kind of movable property other than money and securities, but includes actionable claim, growing crops, grass and things attached to or forming part of the land which are agreed to be severed before supply or under a contract of supply. ಇದು ನಿಮ್ಮ ಗೂಡ್ಸ್ನ ಡೆಫಿನೇಷನ್. ಓಕೆ, ಸೊ ಲೆಟ್ ಅಸ್ ಗೋ ಥ್ರೂ ಥರೋಲಿ. ಗೂಡ್ಸ್ ಮೀನ್ಸ್ ಎವ್ರಿ ಕೈಂಡ್ ಆಫ್ ಮೂವೆಬಲ್ ಪ್ರಾಪರ್ಟಿ. ಇಲ್ಲಿ ಒಂದು ಅಂಶ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಏನಂದರೆ ಹಾಗಾದರೆ ಗೂಡ್ಸ್ ಅಂದರೆ ಇಮ್ಮೂವೆಬಲ್ ಪ್ರಾಪರ್ಟಿಯನ್ನು ಇಲ್ಲಿ ಗೂಡ್ಸ್ ಅಂತ ಅವರು ಏನು ಕನ್ಸಿಡರ್ ಮಾಡ್ತಾ ಇಲ್ಲ. ಗೂಡ್ಸ್ ಅಂದರೆ ಯಾವುದು ಸಹ ಮೂವೆಬಲ್ ಪ್ರಾಪರ್ಟಿ. ಓಕೆ, ಹಾಗಾದರೆ ಸೇಲ್ ಆಫ್ ಹೌಸಸ್ ಹಾಗಾದರೆ GST ಅಂಡರ್ ಬರ್ತದಾ ಇಲ್ವಾ? ದಟ್ ವಿ ವಿಲ್ ಸಿ ಲೇಟರ್, ಇಟ್ ವಿಲ್ ಕಮ್. ಓಕೆ, ಆದರೆ ಗೂಡ್ಸ್ ಅಂತ ಹೇಳುವಾಗ ಅದು ಬರುವುದಿಲ್ಲ. ಬೇರೆ ಒಂದು ಡೆಫಿನೇಷನಲ್ಲಿ ಅವರು ಅದನ್ನು ಕವರ್ ಮಾಡಿದ್ದಾರೆ. ಸೊ ದಿಸ್ ಗೂಡ್ಸ್ ಅಂದರೆ ಎನಿ ಮೂವೆಬಲ್ ಪ್ರಾಪರ್ಟಿ, ಯಾವುದನ್ನು ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಮಾಡ್ಬೋದು. ಅದರ್ ದ್ಯಾನ್, ಸೊ ಇಲ್ಲಿ ಎರಡು ವಸ್ತುವನ್ನು ಬಿಟ್ಟಿದ್ದಾರೆ. ಯಾವುದದು? ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಹಣವನ್ನು ಗೂಡ್ಸ್ ಅಂತ ಹೇಳಲಿಕ್ಕೆ ಇಲ್ಲ. ನಾನು ಹಣವನ್ನು ಇನ್ನೊಬ್ಬರಿಗೆ ಕೊಡುವಾಗ ಅದರ ಮೇಲೆ GST ಕಟ್ಟಲಿಕ್ಕೆ ಇಲ್ಲ. ಓಕೆ, ಸೊ ಹಣ ಅದೊಂದು ಮೀಡಿಯಮ್ ಆಫ್ ಎಂತ ಪರ್ಚೇಸ್ ಆ್ಯಂಡ್ ಸೇಲ್. ಅದರಿಂದ ಅದನ್ನು ಹಣವನ್ನೇ ಸೇಲ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ವಸ್ತುವನ್ನು ಸೇಲ್ ಮಾಡಿ ಹಣ ತಗೊಳ್ಬೋದು ಅಥವಾ ಹಣವನ್ನು ಕೊಟ್ಟು ವಸ್ತುವನ್ನು ಬೈ ಮಾಡ್ಬೋದು, ಬಟ್ ಯು ಕೆನಾಟ್ ಡೀಲ್ ಇನ್ ಮನಿ. ಓಕೆ, ಸೊ ಅದರಿಂದ ಹಣವನ್ನು ಇಲ್ಲಿ ಗೂಡ್ಸ್ ಅಂತ ಅವರು ಕರೆಯುವುದಿಲ್ಲ. ಅದೇ ರೀತಿ ಸೆಕ್ಯೂರಿಟೀಸ್ ಲೈಕ್ ಯುವರ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಇವು ಕೂಡ ಗೂಡ್ಸ್ನ ಮೀನಿಂಗಲ್ಲಿ ಅದು ಬರುವುದಿಲ್ಲ. ಓಕೆ, ಬಟ್ ಇನ್ಕ್ಲೂಡ್ಸ್ ಏನನ್ನು ಇನ್ಕ್ಲೂಡ್ ಆಗ್ತದೆ? ಆ್ಯಕ್ಷನೆಬಲ್ ಕ್ಲೇಮ್. ಆ್ಯಕ್ಷನೆಬಲ್ ಕ್ಲೇಮ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಲಾಟ್ರಿ ಟಿಕೆಟ್ ತಗೊಂಡೆ. ಲಾಟ್ರಿ ಟಿಕೆಟ್ ತಗೊಂಡು ನನಗೆ ನನ್ನ ನಂಬರಿಗೆ ಪ್ರೈಸ್ ಸಿಕ್ಕಿತ್ತು. ಈಗ ನಾನು ಅದನ್ನು ಕ್ಲೇಮ್ ಮಾಡ್ಬೋದು ಗೌರ್ಮೆಂಟಿಂದ ಅಥವಾ ಹೂಎವರ್, ಎಲ್ಲಿಂದ ನಾನು ಲಾಟ್ರಿ ಯಾರು ಅದನ್ನು ಇದು ಮಾಡಿದಾರಲ್ಲ, ಆ ಲಾಟ್ರಿಯನ್ನು ಸೇಲ್ ಮಾಡಿದ್ದಾರೆ, ಅವರಿಂದ ನಾನು ನನ್ನ ಲಾಟ್ರಿಯನ್ನು ತೋರಿಸಿ ಹಣವನ್ನು ಪಡಿಬೋದು. ಅಂಥದ್ದನ್ನು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕರೀತಾರೆ. ಓಕೆ, ಅಂದರೆ ಅದನ್ನು ಕಾನೂನಿನ ಪ್ರಕಾರ ನಾನು ಆ ಹಣ ನನಗೆ ಸಿಗುವ ಹಾಗೆ ನೋಡ್ಬೋದು. ಸೊ ಅದನ್ನು ಆ್ಯಕ್ಷನೆಬಲ್ ಕ್ಲೇಮ್ ಅಂತ ಕರೀತಾರೆ. ಗ್ರೋಯಿಂಗ್ ಕ್ರಾಪ್ಸ್, ಸೊ ಗಿಡಗಳು, ಗ್ರಾಸ್ ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ ಟು or forming part of the land which are agreed to be severed before supply or under a contract of supply. ಸೊ ಲ್ಯಾಂಡ್ ಬರುವುದಿಲ್ಲ, ಬಿಲ್ಡಿಂಗ್ ಬರುವುದಿಲ್ಲ, ಆದರೆ ಬಿಲ್ಡಿಂಗ್ ಅಥವಾ ಲ್ಯಾಂಡ್ನ ಜೊತೆಗಿರುವಂಥ ಗಿಡಗಳು, ಗ್ರಾಸ್, ಇಂಥವನ್ನು ಅದು ಗೂಡ್ಸ್ ಅಂತ ನಾವು ಕರಿಬೋದು ಅದನ್ನು. ಓಕೆ, ಸೊ ಇಲ್ಲಿ ಒಂದು ಇಮ್ಮೂವೆಬಲ್ ಪ್ರಾಪರ್ಟಿ ಈಸ್ ನಾಟ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಆರ್ ನಾಟ್ ಗೂಡ್ಸ್. ಉಳ್ದದೆಲ್ಲವನ್ನು ನಾವು ಗೂಡ್ಸ್ ಅಂತ ಕರಿಬೋದು. ಸೊ ಐ ಹೋಪ್ ದಿಸ್ ಡೆಫಿನೇಷನ್ ಆಫ್ ಗೂಡ್ಸ್ ಇಸ್ ಕ್ಲಿಯರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಡೆಫಿನೇಷನ್. ಡೆಫಿನೇಷನ್ ಆಫ್ ಸರ್ವಿಸಸ್. ಈ ಡೆಫಿನೇಷನ್ ಇಸ್ ಗಿವನ್ ಅಂಡರ್ ಸೆಕ್ಷನ್ 2 subsection 102 of GST Act 2017. Let us go through the meaning. Services means anything other than goods, excluding money and securities, but includes activities relating to the use of money or its conversion by cash or by any other mode from one form, currency or denomination to another form, currency
or denomination for which a separate consideration is charged. ತುಂಬ ಸಿಂಪಲ್ ವರ್ಡ್ಸಲ್ಲಿ ನೀವು ಫಸ್ಟ್ ಸೆಂಟೆನ್ಸ್ ಓದಿದರೆ ಏನು ಹೇಳ್ತದೆ, ಸರ್ವಿಸಸ್ ಮೀನ್ಸ್ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್. ಯಾವುದು ಗೂಡ್ಸ್ ಅಲ್ಲ, ಗೂಡ್ಸ್ ಅಂದ್ರೇನು, ಎಲ್ಲ ಮೂವೇಬಲ್ ಪ್ರಾಪರ್ಟಿ ಆರ್ ಗೂಡ್ಸ್. ಯಾವುದು ಗೂಡ್ಸ್ ಅಲ್ಲ ಅದೆಲ್ಲ ಸರ್ವಿಸಸ್. ಓಕೆ, ಆದರೆ ಇಲ್ಲಿ ಕೂಡ ಎಕ್ಸ್ಕ್ಲೂಷನ್ ಸೇಮ್ ಕೊಟ್ಟಿದ್ದಾರೆ. ಗೂಡ್ಸ್ನ ಡೆಫಿನೇಷನಲ್ಲಿ ಕೂಡ ಅದರ್ ದ್ಯಾನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ರು. ಇಲ್ಲಿಯೂ ಕೂಡ ಎಕ್ಸ್ಕ್ಲೂಡಿಂಗ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಆದ್ದರಿಂದ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಅದು ಗೂಡ್ಸ್ ಅಲ್ಲ, ಅದು ಸರ್ವಿಸಸ್ ಅಲ್ಲ. ಆದರೆ ಸರ್ವಿಸಸ್ ಏನನ್ನು ಇನ್ಕ್ಲೂಡ್ ಮಾಡ್ತದೆ? ಇಟ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ. ಅಂದರೆ ಈಗ ನಾನು ಹಣವನ್ನು ಉಪಯೋಗಿಸುವುದಕ್ಕೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್, ನಾನು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದೆ, ವಿತ್ಡ್ರಾ ಮಾಡಿದೆ, ಇದಕ್ಕೆ ಲೋನ್ ತಗೊಂಡೆ, ಇದು ಬ್ಯಾಂಕ್ GST ಚಾರ್ಜ್ ಮಾಡ್ತದೆ ನನಗೆ. ಓಕೆ, ಸೊ ಹಣದ ಮೇಲೆ GST ಇಲ್ಲ, ಆದರೆ ಹಣವನ್ನು ಉಪಯೋಗಿಸಲಿಕ್ಕೆ ನಾವು ಪಡೆಯುವಂಥ ಸರ್ವಿಸಸ್ನ ಮೇಲೆ there is GST. It is covered under the meaning of services. Okay, or its conversion by cash or by any other mode from one form currency or denomination to another form currency or denomination. ಅಂದರೆ ಹಣವನ್ನು ಫಾರ್ ಎಕ್ಸಾಂಪಲ್ ನಾನು $US ಇಂದ ರುಪೀಸ್ಗೆ ಕನ್ವರ್ಟ್ ಮಾಡೋದಾಗಲಿ, ಅಥವಾ ಬೇರೆ ಬೇರೆ ಡಿನಾಮಿನೇಷನ್. ಓಕೆ, ಡಿನಾಮಿನೇಷನ್ ಅಂದರೆ ಅದೇ ಇದೆಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಓಕೆ, ಯು ಡೋಂಟ್ ಹ್ಯಾವ್ ಟು ವರಿ ಮಚ್ ಅಬೌಟ್ ದಿಸ್ ಇಸ್ ನಥಿಂಗ್ ಬಟ್ ಬ್ಯಾಂಕಿಂಗ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಆದರೆ ಹಣಕ್ಕೆ ಸಂಬಂಧಪಟ್ಟದು, ಅದು ಸರ್ವಿಸಸ್ನ ಮೀನಿಂಗಲ್ಲಿ ಬರ್ತದೆ. ಮತ್ತು ಆ ಸರ್ವಿಸಸ್ಸನ್ನು ಕೊಟ್ಟದಕ್ಕೋಸ್ಕರ ಬ್ಯಾಂಕ್ಸ್ ವಿಲ್ ಚಾರ್ಜ್ GST. ಓಕೆ, ಸೊ ಅದು ಸರ್ವಿಸಸಲ್ಲಿ ಕವರ್ ಆಗಿದೆ. ಸೊ ಗೂಡ್ಸ್ is done, services, anything other than goods is services. Next, capital goods. ಇದು ಡೆಫಿನೇಷನ್ ಸೆಕ್ಷನ್ 2 ಸಬ್ಸೆಕ್ಷನ್ 19 ಆಫ್ GST Act ಅಲ್ಲಿ ಕೊಟ್ಟಿದ್ದಾರೆ. What you mean by capital goods you already know because you all are in final year. ನೀವು ಬೇರೆ ಬೇರೆ ಸಬ್ಜೆಕ್ಟ್ಸ್ ಲೈಕ್ ಅಕೌಂಟ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ನೋಡಿರ್ಬೋದು ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು ಅಂತ. ಸೊ ಕ್ಯಾಪಿಟಲ್ ಗೂಡ್ಸ್ ಮೀನ್ಸ್ ಗೂಡ್ಸ್ ದ ವ್ಯಾಲ್ಯೂ ಆಫ್ ವಿಚ್ ಇಸ್ ಕ್ಯಾಪಿಟಲೈಸ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಪರ್ಸನ್ claiming the input tax credit and which are used or intended to be used in the course or furtherance of business. ಸೊ ಕ್ಯಾಪಿಟಲ್ ಗೂಡ್ಸ್ ಅಂದರೆ ನಾವು ಸಿಂಪಲ್ ಆಗಿ ಹೇಳಿದರೆ ನಮ್ಮ ಅಕೌಂಟ್ಸಲ್ಲಿ ಏನು ಅದು ಫಿಕ್ಸ್ಡ್ ಎಸೆಟ್ಸ್ ಅಂತ ನಾವು ಏನನ್ನು ತಗೊಳ್ತೇವೆ, ದೋಸ್ ಆರ್ ನಥಿಂಗ್ ಬಟ್ ಕ್ಯಾಪಿಟಲ್ ಗೂಡ್ಸ್. ಓಕೆ, ವಿಚ್ ಆರ್ ಕ್ಯಾಪಿಟಲೈಸ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತೇವೆ. ಓಕೆ, ಪರ್ಚೇಸ್ ಆಫ್ ಮೆಷಿನರಿಯನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ಲಿಕ್ಕೆ ಆಗೋದಿಲ್ಲ, ಇಟ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗೆ ಅಂಥ ವಸ್ತುಗಳನ್ನು ಎಸೆಟ್ಸನ್ನು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಉಂಟು, ಅದು ನಾವು ಮತ್ತೆ ಮುಂದೆ ನೋಡುವಾಗ ಗೊತ್ತಾಗ್ತದೆ. ನಾನು ಫಸ್ಟಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಬೆನಿಫಿಟ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ GST ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಏನಂತ. ಇನ್ನು ಮುಂದೆ ನಾವು ನೋಡುವ ಅದನ್ನು, ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಫಾರ್ ನೌ ನೀವು ಕ್ಯಾಪಿಟಲ್ ಗೂಡ್ಸ್ನ ಅರ್ಥವನ್ನು ಸರಿಯಾಗಿ ಗೊತ್ತಿರೋದು ನಿಮಗೆ ಇಂಪಾರ್ಟೆಂಟ್. ಸೊ ಕ್ಯಾಪಿಟಲ್ ಗೂಡ್ಸ್ ಅಂದರೆ ನಿಮ್ಮ ಅಕೌಂಟ್ಸಲ್ಲಿ ಯಾವುದನ್ನು ನೀವು ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಅಂತ ತೋರಿಸ್ತೀರಿ ಅದನ್ನು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ಅದನ್ನು ಯಾಕೆ ಯೂಸ್ ಮಾಡ್ತಾರೆ? ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್, ಅಂದರೆ ನಿಮ್ಮ ಬಿಸ್ನೆಸ್ಸನ್ನು ನಡೆಸಲಿಕ್ಕೆ ಅಥವಾ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಎಕ್ಸಾಂಪಲ್, ಮೆಷಿನರಿ ಪರ್ಚೇಸ್ಡ್ ಇನ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಗೂಡ್ಸ್. ಸೊ ಮೆಷಿನರಿ ಇದ್ದರೆ ಇಟ್ ಈಸ್ ಅ ಕ್ಯಾಪಿಟಲ್ ಗೂಡ್, ಯಾಕಂದರೆ ಅದನ್ನು ಉಪಯೋಗಿಸಿ ನೀವು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ. ಓಕೆ, ಸೊ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಸಹಾಯಕ ಆಗುವಂಥ ಕ್ಯಾಪಿಟಲ್ ಐಟಮ್ಸನ್ನು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಇನ್ಪುಟ್. ಓಕೆ, ಸೆಕ್ಷನ್ 2 ಸಬ್ಸೆಕ್ಷನ್ 59 ಡೆಫಿನಿಷನ್ ಕೊಟ್ಟಿದ್ದಾರೆ ಇನ್ಪುಟ್ ಅಂದರೆ ಏನು ಅಂತ. ಇನ್ಪುಟ್ ಮೀನ್ಸ್ ಎನಿ ಗೂಡ್ಸ್ ಅದರ್ ದ್ಯಾನ್ ಕ್ಯಾಪಿಟಲ್ ಗೂಡ್ಸ್ used or intended to be used by a supplier in the course or furtherance of business.
Input means any goods other than capital goods. ಸೊ ಕ್ಯಾಪಿಟಲ್ ಗೂಡ್ಸ್ ಅನ್ನು ಬಿಟ್ಟು ಬೇರೆ ಯಾವುದೆಲ್ಲ ಇನ್ಪುಟ್ ಯೂಸ್ ಮಾಡ್ತಾರೆ ಇನ್ ದ ಕೋರ್ಸ್ ಆರ್ ಫರ್ದರ್ ಎಂಡ್ಸ್ ಆಫ್ ಬಿಸ್ನೆಸ್. ಸೊ ನಿಮ್ಮ ಬಿಸ್ನೆಸ್ಸಿಗೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಇತರ ಸ್ಟೇಷ್ನರಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಯು ರೆಂಟ್ ಬಿಲ್ಡಿಂಗ್, ಓಕೆ, ನಿಮ್ಮ ಬಿಸ್ನೆಸ್ಗೋಸ್ಕರ, ಇದೆಲ್ಲ ನಿಮ್ಮದೇನಂತ ಕನ್ಸಿಡರ್ ಆಗ್ತದೆ, ಇನ್ಪುಟ್ ಅಂತ ಕನ್ಸಿಡರ್ ಆಗ್ತದೆ. ಸೊ ಇನ್ಪುಟ್ಸಲ್ಲಿ ಎರಡು, ಕ್ಯಾಪಿಟಲ್ ಗೂಡ್ಸ್ ಉಂಟು, ಇನ್ಪುಟ್ಸ್, ಬೇರೆದನ್ನು ಇನ್ಪುಟ್ಸ್ ಅಂತ ಕರೀತಾರೆ. ಆಲ್ ರೈಟ್. ಸೊ ಇನ್ಪುಟ್ಟನ್ನು ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಹೆಚ್ಚಿನ ಬಿಸ್ನೆಸ್. ಸೊ ಬಿಸ್ನೆಸ್ ನಡೆಸಲಿಕ್ಕೆ ಏನೆಲ್ಲ ನಿಮಗೆ ಬೇಕು ಅದನ್ನೆಲ್ಲ ಇನ್ಪುಟ್ ಅಂತ ಕರೀತಾರೆ, ಅದರ್ ದ್ಯಾನ್ ಕ್ಯಾಪಿಟಲ್ ಗೂಡ್ಸ್ ಮಾತ್ರ. ನೆಕ್ಸ್ಟ್, ವರ್ಕ್ಸ್ ಕಾಂಟ್ರಾಕ್ಟ್. ವರ್ಕ್ಸ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ. ಐ ಥಿಂಕ್ ಅಂಡರ್ ಕಾಸ್ಟಿಂಗ್ ಯು ಮೈಟ್ ಹ್ಯಾವ್ ಸ್ಟಡಿಡ್ ದಿಸ್. ಲೆಟ್ಸ್ ಸಿ ಅಗೇನ್. ವರ್ಕ್ಸ್ ಕಾಂಟ್ರಾಕ್ಟ್ ಮೀನ್ಸ್ ಅ ಕಾಂಟ್ರಾಕ್ಟ್ ಫಾರ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್, ಫ್ಯಾಬ್ರಿಕೇಷನ್, completion, erection, installation, fitting out, improvement, modification, repair, maintenance, renovation, alteration, or commissioning of any immovable property wherein transfer of property in goods, whether as goods or in some other form, is involved in the execution of such contract. ಸೊ ಎಲ್ಲ ಪಾಸಿಬಲ್ ವರ್ಡ್ಸನ್ನು ಉಪಯೋಗಿಸಿದ್ದಾರೆ ಇಲ್ಲಿ. ಏನೆಲ್ಲ ಬರ್ತದೆ ಅಂತ ವರ್ಕ್ಸ್ ಕಾಂಟ್ರಾಕ್ಟಲ್ಲಿ ನಿಮಗೆ ಅರ್ಥ ಆಗಬೇಕಾದಂಥದ್ದು ಇಷ್ಟೇ. ವರ್ಕ್ಸ್ ಕಾಂಟ್ರಾಕ್ಟ್ ಅಂದರೆ ಇಟ್ ಈಸ್ ಯೂಶ್ವಲಿ ರಿಲೇಟೆಡ್ ಟು ಇಮ್ಮೂವೇಬಲ್ ಪ್ರಾಪರ್ಟಿ. ಓಕೆ, ಈಗ ಬಿಲ್ಡಿಂಗಿಗೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಗೇಟ್ ಮಾಡುವಂಥದ್ದು, ರೇಲಿಂಗ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ದೊಡ್ಡ ಬಿಲ್ಡಿಂಗ್ಸಲ್ಲಿ ಜನ್ರೇಟರನ್ನು ಇನ್ಸ್ಟಾಲ್ ಮಾಡುವಂಥದ್ದಾಗಿರ್ಬೋದು, ಇದು ಎಲ್ಲವನ್ನು ಏನು ಬಿಲ್ಡಿಂಗ್ ಫಾರ್ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಎಲ್ಲದನ್ನು ಏನು ವರ್ಕ್ಸ್ ಕಾಂಟ್ರಾಕ್ಟಲ್ಲಿ ಅವರು ಕವರ್ ಮಾಡಿದ್ದಾರೆ. ಏನೇ ನಿಮ್ಮ ಒಂದು ಮನೆ ಕಟ್ಟುವಾಗ ಏನೆಲ್ಲ ಕೆಲಸಗಳು ಬರ್ತದೆ, ಕಂಪೌಂಡ್ ವಾಲ್, ಗೇಟ್ ಆಗಿರ್ಬೋದು, ಮೇಲೆ ಶೀಟ್ ಹಾಕುವಂಥದ್ದಾಗಿರ್ಬೋದು, ಇದೆಲ್ಲ ಬೇರೆ ಬೇರೆಯವರು ಬಂದು ಮಾಡ್ತಾರೆ, ರೈಟ್. ಸೊ ಅಂಥ ಎಲ್ಲ ವಿಂಡೋದು ಕೆಲಸ ಆಗಿರ್ಬೋದು, ಅಥವಾ ಡೋರ್ದು ಕೆಲಸ, ಕಾರ್ಪೆಂಟ್ರಿ ವರ್ಕ್ ಅದು. ಅದೇ ರೀತಿ ನಿಮ್ಮ ಗೇಟ್ ಅದೆಲ್ಲ ವೆಲ್ಡಿಂಗ್, ಫ್ಯಾಬ್ರಿಕೇಷನಲ್ಲಿ ಬರ್ತದೆ. ಇಂಥ ಎಲ್ಲ ವಿಷಯಗಳನ್ನು ಕವರ್ ಮಾಡ್ತಾರೆ, ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು. ಈಗ ಫಾರ್ ಎಕ್ಸಾಂಪಲ್ ಶೀಟ್ ಹಾಕಿಸುವಾಗ ಆ ಶೀಟಿಗೆ ನೀವು, ಶೀಟ್ ಈಸ್ ಅ ಗೂಡ್ ಅಲ್ವಾ, ಅದನ್ನು ಪರ್ಚೇಸ್ ಮಾಡಬೇಕು. ಎಟ್ ದ ಸೇಮ್ ಟೈಮ್ ನಿಮಗೆ ಸರ್ವಿಸಸ್ ಸಹ ಸಿಗ್ತಾ ಉಂಟು. ಸೊ ಅದನ್ನು ಏನಂತ ಕರೀತಾರೆ, ವರ್ಕ್ಸ್ ಕಾಂಟ್ರಾಕ್ಟ್. ಅಲ್ಲಿ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಕಲ್ಲನ್ನು ತಂದು ಇಟ್ಟರೆ ಮನೆ ಆಗೋದಿಲ್ಲ, ನಾನು ಖಾಲಿ ಕಲ್ಲನ್ನು ಪರ್ಚೇಸ್ ಮಾಡಿದರೆ ಮನೆ ಆಗೋದಿಲ್ಲ. ಕಲ್ಲಿನೊಟ್ಟಿಗೆ ನನಗೆ ಆ ಮನೆ ಕಟ್ಟುವವರು ಬೇಕು, ಕನ್ಸ್ಟ್ರಕ್ಷನ್ ಸರ್ವಿಸ್ ಬೇಕು. ಓಕೆ, ಸೊ ವೆರೆವರ್ ದರ್ ಇಸ್ ಅ ಮಿಕ್ಸ್ಚರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಅದನ್ನು ಹೆಚ್ಚಾಗಿ ವರ್ಕ್ಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಆ್ಯಂಡ್ ಇಟ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ಇಮ್ಮೂವೇಬಲ್ ಪ್ರಾಪರ್ಟಿ. ಕ್ಲಿಯರ್? ಸೊ ವರ್ಕ್ಸ್ ಕಾಂಟ್ರಾಕ್ಟ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಇಮ್ಮೂವೇಬಲ್ ಪ್ರಾಪರ್ಟಿ. ಅಲ್ಲಿ ಗೂಡ್ಸ್ ಇರ್ತದೆ, ಸರ್ವಿಸ್ ಇರ್ತದೆ. ನೆಕ್ಸ್ಟ್, ಲಾಸ್ಟ್ ಡೆಫಿನೇಷನ್ ಫಾರ್ ಟುಡೇ, ಜಾಬ್ ವರ್ಕ್. ಡೆಫಿನೇಷನ್ ಆಫ್ ಜಾಬ್ ವರ್ಕ್. ನೀವು ಜಾಬ್ ಕಾಸ್ಟಿಂಗ್ ಅಂತ ಕಲ್ತಿದ್ದೀರಿ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕೂಡ ಕಲ್ತಿದ್ದೀರಿ. ಸೊ ಐ ಹೋಪ್ ಯು ಆಲ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆ್ಯಂಡ್ ಜಾಬ್. ಓಕೆ, ಸೊ ಜಾಬ್ ಇಸ್, let's go through the definition. Job work means any treatment or process undertaken by a person on goods belonging to another registered person, and the expression job worker shall be construed accordingly. Okay, so ಇಲ್ಲಿ ಜಾಬ್ ವರ್ಕ್ ಅಂದರೆ ಪ್ರಾಸೆಸಿಂಗ್ ಆಫ್ ಗೂಡ್ಸ್. ಓಕೆ, ಯೂಶ್ವಲಿ ಎಲ್ಲ ಪ್ರಾಸೆಸಸ್ಗಳನ್ನು ಮ್ಯಾನುಫ್ಯಾಕ್ಚರರೇ ಮಾಡೋದಿಲ್ಲ. ಕೆಲವೊಂದನ್ನು ಅವರು ಮಾಡ್ತಾರೆ, ಇನ್ನು ಕೆಲವನ್ನು ಅವರು ಔಟ್ಸೋರ್ಸ್ ಮಾಡ್ತಾರೆ. ಸೊ ಯಾವ ಜಾಬ್ ವರ್ಕರ್ ಅಂದರೆ ಒಂದು ವ್ಯಕ್ತಿ ಯಾರು ಬೇರೆಯವರ ಗೂಡ್ಸನ್ನು ತಕ್ಕೊಂಡು ಪ್ರಾಸೆಸ್ ಮಾಡಿ ಅವರಿಗೆ ಹಿಂದೆ ಕೊಡುವಂಥ ಕೆಲಸವನ್ನು ಮಾಡ್ತಾನೆ, ಅಂಥವನನ್ನು ಜಾಬ್ ವರ್ಕರ್ ಅಂತ ಕರೀತಾರೆ.
ಅವನು ಮಾಡುವಂಥ ಕೆಲಸವನ್ನು ಜಾಬ್ ವರ್ಕ್ ಅಂತ ಕರೀತಾರೆ. ಸೊ ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು, ಜನರಿಗೆ ಮಾಡುವಂಥದ್ದಲ್ಲ, ಕಸ್ಟಮರ್ಸಿಗೆ ಮಾಡುವಂಥದ್ದಲ್ಲ. ಸಿ, ಇಟ್ ಸೇಸ್ ಆನ್ ಗೂಡ್ಸ್ ಬಿಲಾಂಗಿಂಗ್ ಟು ಅನದರ್ ರಿಜಿಸ್ಟರ್ಡ್ ಪರ್ಸನ್. ಸೊ ರಿಜಿಸ್ಟರ್ಡ್ ಪರ್ಸನ್ ಯಾರು? ಕಸ್ಟಮರ್ಸ್ ರಿಜಿಸ್ಟರ್ಡ್ ಆಗಿರ್ತಾರ GSTಯಲ್ಲಿ? ಇಲ್ಲ. ರಿಜಿಸ್ಟರ್ಡ್ ಪರ್ಸನ್ ಅಂದರೆ ಹೀ ಈಸ್ ಅ ಬಿಸ್ನೆಸ್ ಮ್ಯಾನ್. ಸೊ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಗೂಡ್ಸನ್ನು ತಗೊಂಡು ಅದನ್ನು ಪ್ರಾಸೆಸ್ ಮಾಡಿ ಹಿಂದೆ ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೆ ಅದನ್ನು ಜಾಬ್ ವರ್ಕ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಈ ಮೊಬೈಲ್ ಕಂಪನೀಸನ್ನು ನಾವು ನೋಡೋದಾದರೆ ಎಲ್ಲ ಪಾರ್ಟ್ಸನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಮೊಬೈಲಲ್ಲಿ ಕ್ಯಾಮರಾ ಬೇಕು, ಇಯರ್ಫೋನ್ ಬೇಕು, ಡಿಸ್ಪ್ಲೇ ಬೇಕು, ಬ್ಯಾಟ್ರಿ ಬೇಕು, ಎಲ್ಲದನ್ನು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಅವರು ಕೆಲವೊಂದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಜಾಬ್ ವರ್ಕರಿಗೆ ಕೊಡ್ತಾರೆ. ಜಾಬ್ ವರ್ಕರ್ ಅದನ್ನು ಅಸೆಂಬಲ್ ಮಾಡಿ ಹಿಂದೆ ಮ್ಯಾನುಫ್ಯಾಕ್ಚರರಿಗೆ ಕೊಡ್ತಾರೆ. ಸೊ ಅದನ್ನು ನಾವು ಜಾಬ್ ವರ್ಕ್ ಅಂತ ಕರಿಬೋದು. ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್. ಅವನು ಪ್ರಾಸೆಸ್ ಮಾಡಿ ಅವರಿಗೆ ಹಿಂದೆ ಕೊಡುವಂಥದ್ದು. ಓಕೆ, ದ್ಯಾಟ್ ಈಸ್ referred to as job work. So that's all for today, students. We'll continue with the remaining definitions in the next class. Thank you.